ನಮ್ಮ ಕಂದಾಯ ಸಚಿವರು ಅಂತ ಕೃಷ್ಣ ಬೈರೇಗೌಡ್ರೆ, ನಮ್ಮ ಜಿಲ್ಲಾ ಸಚಿವರು ಅಂತ ಸಮೀರ್ ಅಹಮದ್ ಖಾನ್ ಅವರೇ, ನಮ್ಮ ಶಾಸಕರಂತ ಗೈಯಪ್ಪನವರು, ಮಾನೆಯವರು, ಪ್ರತಾಪ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಕೂಡ ಇದ್ದಾರೆ. ನಾನು ನಿನ್ನೆ ರಾತ್ರಿ ಬಂದು 2 ಜಿಲ್ಲೆಯ ಶಾಸಕರ ಜೊತೆ ಮತ್ತು ನಮ್ಮ ಮುಖಂಡಗಳ ಜೊತೆ, ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿ ಪೂರ್ವಭಾವಿಯಾಗಿ ಏನು ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ಪಡೆದು ಕೆಲವು ಮಾರ್ಗದರ್ಶನ ಕೂಡ ನಾನು ಕೊಟ್ಟಿದ್ದೇನೆ. ಈ ಬೆಳಗ್ಗೆ ನಾನು ನಮ್ಮ ಕಾರ್ಯಕರ್ತರ ಒತ್ತಡಕ್ಕೆ ಈ ಟೌನ್ನಲ್ಲಿ ಒಂದಷ್ಟು ರೋಡ್ ಶೋ, ನಮ್ಮ ಯುವಕರು ಬಹಳ ಉತ್ಸಾಹದಿಂದ ರೋಡ್ ಶೋ ಅಂತಂದರೆ ಮೋಟರ್ ಸೈಕಲಲ್ಲಿ 2 ವೀಲರ್ಸ್ ಅಲ್ಲಿ ಒಂದು ರೌಂಡ್ ಹೋಗಿ ಬಂದೆ. ಅದಾದಮೇಲೆ ಜಿಲ್ಲಾ ಅಧಿಕಾರಿಗಳಲ್ಲಿ ಆಫೀಸ್ನಲ್ಲಿ ಒಂದು ಸಣ್ಣ ಮೀಟಿಂಗ್ ಅನ್ನ ತೆಗೆದುಕೊಂಡು ಇಡೀ ರಾಜ್ಯದ ಉದ್ದಗಲೂ ಕೂಡ ಈ ವ್ಯವಸ್ಥೆ ಏನು ನಮ್ಮ ಕಂದಾಯ ಇಲಾಖೆಯಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ. ಕಳೆದ 100 ವರ್ಷದಿಂದ ಯಾವುದನ್ನ ಕೊಡ್ಲಿಕ್ಕೆ ಆಗಿಲ್ಲ, ಅದನ್ನ ಯಾವ ರೀತಿ ಕೊಡ್ತಾ ಇದ್ದೀವಿ, ನಾವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಏನಾದರೂ ವಿಫಲ ಇದೆಯೋ ಇಲ್ಲೋ ಅಂತೇಳಿ ಮರು ಚೆಕ್ ಮಾಡಿದ್ದೇನೆ. ಇದು ನನಗೆ ಬಹಳ ಸಂತೋಷ ಆಗ್ತದೆ. ಈ ಪ್ರೋಗ್ರಾಮ್ ಏನು ನಮ್ಮ ಕಂದಾಯ ಇಲಾಖೆ ಗ್ಯಾರಂಟಿ ಇದೆಯಲ್ಲ, ಭೂ ಗ್ಯಾರಂಟಿ, ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಸ್ತಿ, ತಾನು ಬದುಕಿದ ಆಸ್ತಿ, ತಾನು ನೆಲೆಸುವ ಆಸ್ತಿ ಎಲ್ಲ ಕೂಡ ತಂದಾಗಬೇಕು ಅನ್ನೋದು ಆಸೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಭೂರಹಿತವಾದಂಥ ಜನರು 100 ವರ್ಷಗಳ ಕಾಲ ಮನೆಗಳನ್ನು ಕಟ್ಟಿಕೊಂಡು ಅವರಿಗೆ ಆಧಾರ ಇಲ್ಲದೆ, ಸಾಲಗಳನ್ನು ತೆಗೆದುಕೊಳ್ಳಕ್ಕಾಗದೆ, ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕಾಗದೆ ನಡ್ತಾ ಇತ್ತು. ದೊಡ್ಡ ಬೇಡಿಕೆ ಇತ್ತು. ಹಿಂದೆ ನಮ್ಮ ಸರ್ಕಾರದಲ್ಲೇ ನಾವು ಇದರ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವು. ಮಧ್ಯದಲ್ಲಿ ಬಿಜೆಪಿಯವರು ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ ಮಾಡಿ 20 ಕೋಟಿ ಖರ್ಚು ಮಾಡಿ, ಅದು ಅವ್ರಿಗೂ ಇದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತಾಗಲಿಲ್ಲ. ಕೃಷ್ಣ ಬೈರೇಗೌಡರು ಮತ್ತು ಅವರ ಅಧಿಕಾರಿಗಳು ಒಂದು ಅಧ್ಯಾಯ ಮಾಡಿ ಇವತ್ತು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು 4,000 ಅಡಿವರೆಗೂ ಸುಮಾರು 2030 ಇರ್ಬೋದು, 2015 ಇರ್ಬೋದು, 4,000 ಇರ್ಬೋದು, 2004 ಇರ್ಬೋದು, ಎಲ್ಲ ಈವರೆಗೂ ಕೂಡ ಯಾರು ಕಂದಾಯ ಜಮೀನಿನಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಖಾಸಗಿಯವ್ರದ್ದು ಯಾವ್ದಾದ್ರು ಒಂದು 16 ವರ್ಷಗಳಿಂದ ವಾಸ ಇದ್ದಂತ ಜಮೀನಿಗೆ ಅದನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಂಡು ತಹಶೀಲ್ದಾರ್ ಹತ್ರ ಮಾಲೀಕತ್ವವನ್ನು ತೆಗೆದುಕೊಂಡು ತಹಶೀಲ್ದಾರ್ ಅವರು ನೇರವಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ನಾವು ಕ್ರಯದ ರೂಪದಲ್ಲಿ ಕೊಡುವಂತ ಒಂದು ವ್ಯವಸ್ಥೆನ ಉಚಿತವಾಗಿ ಇವತ್ತು ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ. 1,01,11,00,000ಕ್ಕೂ ಹೆಚ್ಚು ಈಗಾಗಲೇ ಆ ದಾಖಲೆಗಳು ರೆಡಿಯಾಗಿದೆ. ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಹೆಣ್ಣು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಲಿ ವಾಸ ಆಗಿದ್ದವ್ರಿಗೆ ನೇರವಾಗಿ ತಹಶೀಲ್ದಾರ್, ತಾಲೂಕಿನ ತಹಶೀಲ್ದಾರ್ ಈ ಸರ್ಕಾರದ ಆಸ್ತಿನ ಅವ್ರ ಹೆಸರಿಗೆ ದಾಖಲೆಯನ್ನು ಮಾಡಿಕೊಡ್ತಾರೆ. ಸೊ ಇದಾದ ಮೇಲೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸ್ವಂತ ಮಾಲೀಕತ್ವವನ್ನು ತೆಗೆದುಕೊಂಡು ಯಾವುದೇ ಸರ್ಕಾರದ ಯೋಜನೆ ಇಲ್ಲ ಅಂದ್ರೆ ತಂದೆ ಆದಂತ ಸ್ವಂತ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಸಾಲ ತೆಗೆದುಕೊಳ್ಳಿಕ್ಕೆ
ಅದೆಲ್ಲ ಕೂಡ ಅವಕಾಶ ಇದೆ. ಆದರೆ 15 ವರ್ಷ ಯಾರು ಮಾರಲಿಕ್ಕೆ ಅವಕಾಶ ಇಲ್ಲ. 15 ಇಯರ್ಸ್ ಆದ್ರೂ ಕೂಡ ಈ ದಾಖಲೆ ಪಡ್ಕೊಂಡ ಮೇಲೆ ಅವರು ಅದನ್ನ ಆಸ್ತಿನ ಅವರು ಉಳಿಸ್ಕೊಳ್ಬೇಕು. ರೆಗ್ಯುಲರ್ ರೆವಿನ್ಯೂ ಆಕ್ಟ್ ಅಲ್ಲಿ ಏನು ಒಂದು ಪ್ರಾವಿಷನ್ಸ್ ಇದೆ ಭೂ ಮಂಜೂರಾತಿಯಲ್ಲಿ, ಅದನ್ನೇ ಅಳವಡಿಸಿ ಇವತ್ತು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ಇವತ್ತು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಎಲ್ಲರೂ ಕೂಡ ಇವತ್ತು ಖಾಸಗಿ ಜಮೀನವರು ಕೂಡ ಅದನ್ನ ಸರ್ಕಾರಕ್ಕೆ ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಅನೇಕ ಕೋರ್ಟಿನ ಆದೇಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಅದಕ್ಕೆ ಅಂತ ಜಾಗಗಳು ಕೂಡ ಮಂಜೂರಾತಿ ಪತ್ರವನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ಇದೊಂದು ಪರ್ಮನೆಂಟ್ ಅಫಿಷಿಯಲ್ ಡಾಕ್ಯುಮೆಂಟ್. ನಾವು ಸೈಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಹಿಂದೆ ಇಲ್ಲ ಭೂ ಮಂಜೂರಾತಿ ಕೊಡಬೇಕಾದ್ರೆ ಯಾವ ದಾಖಲೆಗಳನ್ನ ಮಂಜೂರಾತಿ ಕೊಡ್ತಾ ಇದ್ದೋ ನಾವು ರಿಜಿಸ್ಟರ್ ಮಾಡ್ಕೊಡ್ತಿದ್ದೇವೆ. ಬಟ್ ಈ ಸಂದರ್ಭದಲ್ಲಿ ಆಲ್ ಪ್ರಾಪರ್ಟೀಸ್ ಇಸ್ ಬೀನ್ ರಿಜಿಸ್ಟರ್ಡ್ ಬೈ ದಿ ತಹಶೀಲ್ದಾರ್, ಆಮೇಲೆ ಇನ್ ಸಬ್ ರಿಜಿಸ್ಟರ್ ಆಫೀಸ್. ಸೊ ಆ ತಹಶೀಲ್ದಾರ್ಗೆ ಹೋಗಿ ಪ್ರತಿಯೊಬ್ಬರು ಕೂಡ ಫೋಟೋ ಕೊಡಬೇಕಾಗ್ತದೆ ಅಂತ ಹೇಳಿ ಕೆಲವರಿಗೆ ಕೊಟ್ಟಿದ್ದಾರೆ. ಅದಕ್ಕೊಂದು ಎಕ್ಸಂಪ್ಷನ್ ಕೂಡ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಅಥಾರಿಟಿ ಎಕ್ಸಂಪ್ಷನ್ ಕೂಡ ಕೊಟ್ಟಿದ್ದೇವೆ. ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್. ಈ ಮಧ್ಯದಲ್ಲಿ ಪಿಡಿಒ ಪಂಚಾಯತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರೆಲ್ಲ ಆ ವ್ಯಾಪ್ತಿಯಲ್ಲಿ ಅವ್ರು ಇರ್ತಾರೆ. ಅವರು ವೋಟರ್ ಲಿಸ್ಟ್ ಇರ್ತದೆ, ಅವ್ರಿಗೆ ಕೆಲವು ಅನೇಕ ಕಾರ್ಡ್ಗಳು ಎಲ್ಲ ಕೂಡ ಇರ್ತದೆ. ಅವರು ಮುಂದುವರಿಸೋಕೆ ಆ ಭಾಗದ ಅಭಿವೃದ್ಧಿ ಮಾಡಬೇಕಾದ್ದು ಪಂಚಾಯತಿಯವರು. ಸೊ ಅವ್ರಿಗೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವ್ರ ಹತ್ರ ಕೂಡ ನಾವು ದಾಖಲೆಗಳನ್ನು ತೆಗೆದುಕೊಂಡು ಅವ್ರ ಹತ್ರನೂ ಕೂಡ ಖಾತೆ ಮಾಡಿಸಿ ಅದು ಕೂಡ ಇದನ್ನು ಪರಿಶೀಲನೆ ಮಾಡಿ ಅಲ್ಲೂ ಕೂಡ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಅದು ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡಿ 1,000 ರೂಪಾಯಿ ಫೀಸ್ ನಿಗದಿಯಾಗಿತ್ತು. ಅದಕ್ಕೂ ಕೂಡ ಟೈಮ್ ನ ಎಕ್ಸ್ಟೆನ್ಷನ್ ಮಾಡಿ ಡೆಫರ್ ಮಾಡಿ ಇನ್ಸ್ಟಾಲ್ಮೆಂಟ್ ಮೇಲೆ ತೆಗೆದುಕೊಡಿ. ಈಗ ಸದ್ಯಕ್ಕೆ ಕೊಡೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ಕೆಲವರು ಕಂಪ್ಲೇಂಟ್ ಹೇಳ್ತಾ ಇದ್ರು, ದುಡ್ಡು ಕೇಳ್ತಾ ಇದ್ದಾರೆ, ಮತ್ತೊಂದು ಕೇಳ್ತಾ ಇದ್ದಾರೆ ಅಂತ. ಅದು ಒಂದು ಪದ್ಧತಿ ಇದೆ ಪಂಚಾಯತ್ ಅಲ್ಲಿ. ಇದು ರೆವಿನ್ಯೂದಲ್ಲ, ಇದು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರ ದಾಖಲೆಗಳನ್ನು ಮಾಡಿಕೊಡ್ಬೇಕಾದ್ರೆ, ಖಾತೆಗಳನ್ನು ಮಾಡಿಕೊಡ್ಬೇಕಾದ್ರೆ ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ವಿನಾಯಿತಿಯನ್ನು ಕೊಟ್ಟು ಮುಂದಕ್ಕೆ ಅವ್ರದ್ದು ಡೆಫರ್ ಮಾಡೋಂಥ ಒಂದು ವ್ಯವಸ್ಥೆಯನ್ನ ಮಾಡಿ ಸದ್ಯಕ್ಕೆ ಎಲ್ಲ ದಾಖಲೆಗಳನ್ನ ಮಾಡಿಕೊಟ್ಟು ಇದೊಂದು ಇತಿಹಾಸ ಪುಟಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಲ್ಲದೆ ಬೋಡಿ ಮುಕ್ತ ಗ್ರಾಮ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲೆ ಅವತ್ತು ಮಾತಾಡ್ತಿರಂಗೆ ವಿಶೇಷವಾಗಿ ನಮ್ಮ ಈ ಜಿಲ್ಲೆ 79,000 ರೈತರಿಗೆ ಅವರ ದಾಖಲೆಗಳನ್ನ ಈಗಾಗಲೇ ಬೋಡಿಯನ್ನ ಮಾಡಿದ್ದಾರೆ ವೈಯಕ್ತಿಕ. ಇನ್ ಕೆಲವು ಇದೇ ಇಶ್ಯೂಸ್ ಡಿಸ್ಪ್ಯೂಟ್ಸ್ ಇರುವಂತ ಕಾಲದಲ್ಲಿ ಅವನ್ನ ಮುಂದಕ್ಕೆ ಅದು ಶಕ್ತವಾಗಿ ನಡ್ಕೊಂಡು ಹೋಗ್ತದೆ. ಸೊ ಇಡೀ ದೇಶಕ್ಕೆ ಇದೊಂದು ಮಾದರಿ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ 2 ವರ್ಷ ಮುಟ್ತಾ ಇದ್ದೀವಿ. 2 ವರ್ಷದ ಸಂಭ್ರಮದಲ್ಲಿ ನಾವು ಇದ್ದೇವೆ. ನಾವು ಬರೀ ಆಚರಣೆ ಮಾಡ್ಲಿಕ್ಕೆ ಇಲ್ಲಿಲ್ಲ. ಬರೀ ಆಚರಣೆ ಅಲ್ಲ. ಈ ಸಮಾಜಕ್ಕೆ ನಮ್ಮ ಸರ್ಕಾರ ಜನ ಕೊಟ್ಟಂತ ಅವಕಾಶಕ್ಕೆ ಅವರ ಋಣ ತೀರ್ಸ್ಬೇಕು. ಆ ಋಣ ಹೆಂಗ್ ತೀರ್ಸ್ಬೇಕು ಅಂದ್ರೆ ಬರೀ 5 ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆಲ್ಲ ಇಂಥ ಏನು ಸರ್ಕಾರದಲ್ಲಿ ಲೋಪದೋಷಗಳಿತ್ತು, ಬಡವರಿಗೆ ಏನೇನು ಅನುಕೂಲ ಆಗಬೇಕು, ಇದೆಲ್ಲ ಕೂಡ ಇಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದೊಂದೇ ಇಲಾಖೆಯಲ್ಲಿ ಹುಡುಕಿ ಇವತ್ತು ನಾವು ಇಂಥ ಕೆಲಸ ಮಾಡ್ತೇವೆ. ಸೊ ಆ ಸಂಭ್ರಮ, ಈ ವಿಜಯನಗರದ ಇತಿಹಾಸ, ಈ ವಿಜಯನಗರದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡದ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿ ಅದು. ಇದು ಸೆಂಟ್ರಲ್ ಭಾಗ ಅಂತ ಹೇಳಿ, ಇದು ಕಲ್ಯಾಣ ಕರ್ನಾಟಕ ಅಂತ ಒಂದು ಮಾತ್ರ ಬರಲಿಲ್ಲ. ನಮಗೆ ಸೆಂಟ್ರಲ್ ಭಾಗ ಅನೇಕ ಕಾರ್ಯಕ್ರಮಗಳನ್ನು ಗುಲ್ಬರ್ಗದಲ್ಲಿ ಮಾಡಿದ್ದು, ಮೈಸೂರಲ್ಲಿ ಮಾಡಿದ್ದು, ತುಮಕೂರಲ್ಲಿ ಮಾಡಿದ್ದು, ಬೇರೆ ಬೇರೆ ಕಡೆ ಎಲ್ಲ ಈ ಕಾರ್ಯಕ್ರಮಗಳೆಲ್ಲ ನಾವೆಲ್ಲ ನಡೆಸಿದ್ದೇವೆ. ಮೊನ್ನೆ ಬಿಜಾಪುರದ ಒಂದು ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಂಗೆ ಎಲ್ಲ ಕಡೆನೂ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಂಭ್ರಮದ ಆಚರಣೆಗೆ ಗುರುತಾಗಿ ಈ ಕಾರ್ಯಕ್ರಮವನ್ನು. ಸೊ ಅದರಿಂದ ನಮ್ಮ ರಾಷ್ಟ್ರೀಯ ನಾಯಕರುಗಳು, ವಿರೋಧ ಪಕ್ಷದ ನಾಯಕರು, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಮತ್ತು ರಣದೀಪ್ ಸುರ್ಜೇವಾಲಾ ಸಾಹೇಬರು ಅವರೆಲ್ಲ ಕೂಡ ಬರ್ತಾರೆ. ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಅವರು ಕೂಡ ಎಲ್ಲ ಬರ್ತಾರೆ.
ನಮ್ಮ ಶಾಸಕರುಗಳಿಗೆಲ್ಲ ನಾವು ಆಹ್ವಾನ ಕೊಟ್ಟಿದ್ದೇವೆ. ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಗೌರವಾನ್ವಿತವಾಗಿ ಅವ್ರಿಗೇನು ಸ್ಥಾನಮಾನವನ್ನು ಕೊಡಬೇಕು, ಗೌರವದಿಂದ ಎಲ್ಲರೂ ಕೂಡ ಅವರ ಚೇರನ್ನು ಕೂಡ ನಾವು ಕಾದರಿಸಿ ಇಟ್ಟಿದ್ದೇವೆ. ಸೊ ಅವನು ಕೂಡ ನಾವು ಆಹ್ವಾನಿಸ್ತೇವೆ. ಮುಖ್ಯಮಂತ್ರಿಗಳೇ ಖುದ್ದಾಗಿ ನೇರವಾಗಿ ವಿರೋಧ ಪಕ್ಷದ ನಾಯಕರುಗಳಿಗೆ ಗೌರವಾನ್ವಿತವಾಗಿ ಅವ್ರಿಗೆ ಆಹ್ವಾನವನ್ನು ಕೂಡ ಅವರಿಗೆ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಈ ನಾಳೆ ಕಾರ್ಯಕ್ರಮ ನಡೀತದೆ. ಇದು 11 ಗಂಟೆ ಒಳಗಡೆನೆ ಇದನ್ನ ಶುರು ಮಾಡಬೇಕು ಅಂತಿದ್ದೇವೆ. ಇಂದಿರಾ ಗಾಂಧಿಯವರು ಈ ಭೂಮಿಯಲ್ಲಿ ಬಂದು ಭಾಷಣ ಮಾಡಿದಂಥ ಒಂದು ಇತಿಹಾಸ ಇದೆ. ಅಲ್ಲಿ ಅವರ ಪುತ್ಥಳಿಯನ್ನ ನಮ್ಮ ಜಿಲ್ಲಾ ಸಚಿವರಾದಂತಹ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಈ ಪುತ್ಥಳಿ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಉದ್ಘಾಟನೆ ಮಾಡಿ ಇಲ್ಲಿ ಬಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಅನೇಕ ವಿಚಾರಗಳನ್ನು ನಾಳೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ನಾನು, ನಮ್ಮ ಇಬ್ಬರು ಮಂತ್ರಿಗಳು ಎಲ್ಲ ಕೂಡ ಹಂಚಿಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸರ್, ಮಳೆ ಬಂದಿದೆ, ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು, ಮತ್ತೆ ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ. ಸರ್, ಆ ಉಸ್ತುವಾರಿ ಸಚಿವರಿದ್ದೀರಿ, ಮಳೆ ಬರಬೇಕು. ನಾನು ಭಗವಂತನಲ್ಲೇ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋದು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದ್ರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿರುತ್ತೆ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ ಅಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು, ಬಟ್ಟೆ, ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಈಗ ನಾನೇನು ಇಲ್ಲಿ ಟೂರಿಸಂ ಬಂದಿದ್ದ, ಟೂರಿಸಂ ಅಲ್ಲ ಬಂದಿರೋದು. ಹಂಪೆ ಟೂರಿಸಂ ಬಂದಿಲ್ಲ. ಜನರ ಬದುಕನ್ನು ನೋಡ್ತೀವಿ. ಪಾಪ ಅವ್ರ ವಿರೋಧ ಪಾರ್ಟಿಲಿ ಅವ್ರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರ ಸಮಾಧಾನ ಆಗುದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು 4 ಮಾತಾಡ್ತಾರೆ. ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡ್ಬರ್ತೀವಿ. ಮಾತಾಡ್ಲಿ ಬಿಡಿ. ಸರ್, ಈಗ ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲಾವೃತ ಆಗ್ತಾವೆ, ಅದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ ಸರ್? ಖಂಡಿತ ನೋಡ್ರಿ, ಪ್ರಕೃತಿ ಯಾರ ಕೈಲೂ ಇಲ್ಲ. ಎಷ್ಟು ಪರ್ಸೆಂಟೇಜ್ ಬರ್ತದೆ 4 ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು. 4 ದಿನದಿಂದನೇ ನಾವು ಆಲ್ರೆಡಿ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು 2,000 ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕಾಲುವೆಗಳನ್ನ, ಸ್ಟಾಮ್ ವಾಟರ್ ಡೇನ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡ್ಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ DKC ಅವರು. ಈಗ ರಾಜ್ಯದಲ್ಲಿ 1-2 ಶ್ರೀಮಂತ ಸ್ಥಾನದಲ್ಲಿದ್ದಾರೆ, ದೇಶದಲ್ಲಿ ನಂಬರ್ 1 ಶ್ರೀಮಂತರಾಗಿ ಕೊಂಡಿದ್ದಾರೆ ಅಂತೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ. ಅವರ ಆಶ್ರಯದಂತೆ ಅವ್ರದ್ದು ಆಶೀರ್ವಾದ ಇರಲಿ. ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ಶ್ರೀರಾಮುಲು ಆಗಲಿ, ಅಶೋಕ್ ಆಗಲಿ. ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ 1,11,11,000 ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು. ಅಶೋಕ್ ಅಣ್ಣ ಕೊಡಬೇಕು, ಬಿಜೆಪಿ ಕುಮಾರಸ್ವಾಮಿನೂ ಕೊಡ್ರಿ, ಶ್ರೀರಾಮುಲು ಕೊಡ್ರಿ, ಆ ಅಣ್ಣನೂ ಕೊಡ್ರಿ, 3 ಜನನು ಸೇರಿ ಕೊಡ್ರಿ. 2 ವರ್ಷದ ಸಮರ್ಪಣಾ ಸಮಾವೇಶ ಇದೆ. ಇದ್ರ ಮೂಲಕ ಇಡೀ ದೇಶಕ್ಕೆ ನಿಮ್ಮ ಪಂಚ ಗ್ಯಾರಂಟಿ ಮೂಲಕ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಉಳಿದು ಬಿಜೆಪಿ ಗೌರ್ಮೆಂಟ್ ಸಹ ಇದನ್ನ ಕಾಪಿ ಮಾಡಿ ಇದನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಫ್ರೀ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಅವರು ನಾವು ಕಾಂಗ್ರೆಸ್ ಗ್ಯಾರಂಟಿ, ಅವರು ಮೋದಿ ಗ್ಯಾರಂಟಿ ಮಾಡೋದು, ಬಿಜೆಪಿ ಗ್ಯಾರಂಟಿ ಮಾಡಿಲ್ಲ. ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲ ಸ್ಟೇಟಲ್ಲಿ ಶುರು ಮಾಡಿದ್ರು. ಮಹಾರಾಷ್ಟ್ರ ಏನಾಗ್ತಾ ಇದೆ, ರಾಜಸ್ಥಾನಲ್ಲಿ ಏನಾಗ್ತಾ ಇದೆ, ಡೆಲ್ಲಿಲಿ ಏನು ಮಾಡೋದು, ಮಧ್ಯಪ್ರದೇಶದಲ್ಲಿ ಏನು ಮಾಡೋದು, ಹರಿಯಾಣದಲ್ಲಿ ಏನು ಮಾಡೋದು, ನಮ್ಮ ಕಾಪಿ ಮಾಡೋದು. ಇಡೀ ದೇಶಕ್ಕೆ ಕಾಂಗ್ರೆಸ್ ಆಡಳಿತನೇ ಮಾದರಿ. ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವ್ರು ನಾವು ಏನ್ ಕಾರ್ಯಕ್ರಮ ಮಾಡಲಿ, ಬ್ಯಾಂಕ್ ರಾಷ್ಟ್ರೀಕರಣ ಇದೆ,
ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬಂದ್ರು ಕೂಡ ನಮ್ಮನ್ನ ಬಿಟ್ಟೀಗ ನರೇಗಾ ತೆಗೆಕಾಯ್ತಿದ್ದ ಅವ್ರ ಕೈಲಿ ಬೇರೆ ಏನು ಬೇಡ. ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಟ್ಟು ಮಾಡ್ತೀವಿ, ಅದನ್ನ ತೆಗೆಯಕ್ಕಾಗಲಿಲ್ಲ. ನಾವು ಮಾಡೋದ್ರೆ ನಾನು ಹೇಳ್ತಾ ಇದ್ದಿಲ್ಲ, ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಿಲ್ಲ, ಪ್ರತಿಯೊಬ್ಬರ ಬದುಕಿನ ಮೇಲೆ. ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದು ನಾವು ಉಳೋರ್ಗೆ ಭೂಮಿ ಮಾಡಿದ್ರು, ಸರ್ಕಾರದಲ್ಲಿ ಪ್ರೈವೇಟ್ ಆಗಲಿ, ಅವ್ರಿಗೆ ತೆಗಿಯಕ್ಕಾಯ್ತಾ? ತೆಗಿಯಕ್ಕಾಗಿಲ್ಲ. ಈಗ UPA ಗೌರ್ಮೆಂಟ್ ಬಂತು, ಟ್ರೈಬಲ್ಗೆಲ್ಲ ಜಮೀನು ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಅವ್ರೇನಾರು ಮಾಡೋಕ್ಕಾಯ್ತಾ? ಫ್ರೀಯಾಗಿ ಹೊಟ್ಟೆ ತುಂಬಕ್ಕೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಬಂದು ಅವ್ರ ಕೆಲಸ ಮಾಡೋಕ್ಕಾಯ್ತಾ? ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಮಾಡಿದ್ರು, ಅವ್ರೇನಾರು ಇದ್ದಾಗ ಯಾವ್ದು ಒಂದೇನಾರು ಮಾಡಿದಾರ? ಮಾಡಕ್ಕಾಗಿಲ್ಲ. ಟೀಕೆ ಮಾಡ್ತಾರೆ, ಟೀಕೆ ಮಾಡೋರ್ನ ನಾವು ಬೇಜಾರು ಮಾಡ್ಕೊಳ್ಳೋಣ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಸರಿ, ಮಳೆಯಿಂದ ಜಲವೃತಾಗಿರುವ ಪ್ರದೇಶಗಳಿಗೆ ಬಿಜೆಪಿ ವಿಲ್ ಕಾಪಿ ಎವ್ರಿಥಿಂಗ್. ವಾಟ್ ಎವರ್ ವಿ ಡೂ, ವಿ ಆರ್ ದಿ ಟ್ರೆಂಡ್ ಸೆಟ್ಟರ್ ಫಾರ್ ದಿ ಎಂಟೈರ್ ಕಂಟ್ರಿ. ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ, ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟ್ಟರ್. ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾರೆ. ಹಾಗಿದ್ರೆ ರೇವಂತ್ ರೆಡ್ಡಿ ಅವರು ಹಂಗೆ ಆ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಸರ್? ನಮ್ಗೆ ಗ್ಯಾರಂಟಿಯಿಂದ ರಾಜ್ಯ ನಡೆಸಕ್ ಆಗ್ತಾ ಇದೆ ಅಂತ ಹೇಳಿ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರ ಫೈನಾನ್ಸು, ಅವ್ರ ಸ್ಟೇಟು, ಅವ್ರ ಕತೆ ಹಿಂದೆ ರಾಜ್ಯದಂತ ಹಾಳಾಗಿದ್ದ ಬಗ್ಗೆ ಅವರೇನೋ ಬಗ್ಗೆ ಅವರ ಮಾತಾಡಿದ್ರು. ನಮ್ಮ ಸ್ಟೇಟಲ್ಲಿ 4,09,9 ಅಲ್ಲ ಸರ್, ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ? ಯಾರು ಹೇಳಿದ್ರು? ಮೂರ್ನಾಲ್ಕು ತಿಂಗಳು ಬಂದೇ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರ್ಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತೀವಿ. ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತೀನ 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಎಲ್ಲ ಆಗ್ತಾ ಇರ್ತಾರೆ. ಚುನಾವಣೆ ಟೈಮಲ್ಲಿ ನೀವು ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ. ಸರ್, ಡಿ ಕೆ ಸುರೇಶ್ ಅವರೇನು ಕೆಎಂಎಫ್ ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ. ನನಗೆ ಅದಕ್ಕೆ ಗೊತ್ತಿಲ್ಲ, ನಾನು ಬೇರೆ ಬಿಸಿ ಪಾರ್ಟಿ ಅಧ್ಯಕ್ಷರಿದ್ರೆ ಚುನಾವಣೆ ಯಾವ ನಡೀತಾವೆ? ಯಾವ್ದು ಈಗ ಒಂದ್ ಹೇಳ್ತೀನಿ ಕೇಳಿ, ಅದನ್ನೆಲ್ಲ ಬೇರೆ ಮಾತಾಡೋಣ. ಈಗ ಏನಿದ್ರು 2ನೇ ತಾರೀಕಿನ ಇದು 20ನೇ ತಾರೀಕಿನ ಕಾರ್ಯಕ್ರಮ ತಮ್ಮ ಸಹಕಾರ ಇರ್ಲಿ. ಈಗ ನೋಡಿ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟದಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ದಾರೆ. ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ. ನಾವು ಮೋದಿ ಇದ್ದಂಗೆ ಅದನ್ನ ಕಾಪಿ ಮಾಡಿದ್ವಿ. ಅಲ್ಲ, ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.